ಯಾಕೆ ಪುಟ್ಟ ಭಯ ಆಗ್ತಿದ್ಯಾ? ಏನೂ ಭಯ ಪಟ್ಕೋಬೇಡ, ನಾನು ನಿನ್ನ ಜೊತೆಗೇ ಇದ್ದೀನಿ. ಆಹಾ, ಹುಡುಗ ತುಂಬ ಒಳ್ಳೆಯವನಾಗಿ ಕಾಣಿಸ್ತಾ ಇದ್ದಾನೆ. ಮಗುಗೆ ಅಪ್ಪ ಅಂದರೆ ತುಂಬ ಇಷ್ಟ ಅನ್ಸುತ್ತೆ. ದೇವ್ರ ದೊಡ್ಡವನು. ಅಂತೂ ಈ ಮನೆ ಮಹಾಲಕ್ಷ್ಮಿ ವಂಶದ ಕುಡಿ ಮನೆಗೆ ಬರೋ ಹಾಗಾಯ್ತು. ಅಳಿಯ ಎಷ್ಟು ಒಳ್ಳೆಯವನು ಅಂತ ಯಜಮಾನ್ರಿಗೆ ನಾನೇ ಹೇಳಬೇಕು. ನಾನೇ ಹೇಳಬೇಕು. ನೋಡಿದ್ಯಾ ಅನ್ನಪೂರ್ಣ, ಮಗಳನ್ನ ಅಷ್ಟು ಮುದ್ದಾಗಿ ಬೆಳೆಸಿದ್ವಿ, ಈಗ ಒಂದು ಮಾತಾಡದೆ ಮೂಲೆ ಹಿಡಿದಿದ್ದಾಳೆ. ಇನ್ನು ನನ್ನ ಮೊಮ್ಮಗಳು ಅದೆಲ್ಲಿದ್ದಾಳೋ ಏನೋ ಒಂದೂ ಗೊತ್ತಾಗ್ತಿಲ್ಲ. ದಿನಗಳು ಕಣಿತಿವೆ ಅನ್ನಪೂರ್ಣ, ನನಗೂ ವಯಸ್ಸಾಗ್ತಿದೆ. ನಮ್ಮ ಮಗಳನ್ನಂತೂ ಇಂಥ ಪರಿಸ್ಥಿತಿಲಿ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ನನ್ನ ಮೊಮ್ಮಗಳು ಅದೆಲ್ಲಿದ್ದಾಳೋ ಹೇಗಿದ್ದಾಳೋ ನಾನು ಅವಳನ್ನ ನೋಡ್ತೀನೋ ಇಲ್ವೋ ಅಂತ ಅನ್ನಿಸ್ಬಿಟ್ಟಿದೆ. ಯಜಮಾನ್ರೆ, ಯಜಮಾನ್ರೆ, ಈ ಮನೆ ವಂಶದ ಕುಡಿ ಅಂಜಲಿ ಅಮ್ಮನವ್ರ ಮಗಳು ಬಂದಿದ್ದಾಳೆ. ಹ್ಞೂ ಯಜಮಾನ್ರೆ, ನಿಮ್ಮ ಮೊಮ್ಮಗಳ ತಂದೆ ಅಂದ್ರೆ ನಿಮ್ಮ ಅಳಿಯನೇ ಮಗನ್ ಕರ್ಕೊಂಡು ಬಂದಿರೋದು. ಏನು ಹೇಳ್ತೀನಿ ಕೇಳ. ನೋಡು, ಈ ಹುಡುಗಿನಿ ಈ ದೊಡ್ಡ ಮನೆಗೆ ಮಹಾರಾಣಿ ಅನ್ಸತ್ತೆ. ಅದು ಯಾವುದೋ ಒಂದು ಹೆಂಗ್ಸು ಬಂದಿತ್ತು ನೋಡು, ಈ ಹುಡುಗಿ ನಿಮ್ಮ ವಂಶದ ಕೂಡಿ ಅಂತ ಅಂದ ತಕ್ಷಣ ಹೌದಾ ನಮ್ದ ಅನ್ಕೊಂಡು ಮೆಂಟಲ್ ಥರ ಓಡೋದ್ಲಲ್ಲ. ಇನ್ನು ಆ ಯಜಮಾನ್ರು ಏನಾರು ಬಂದುಬಿಟ್ರೆ ಏನು ಮಾಡ್ಬೋದು? ಈ ಮಗು ನನ್ನ ವಂಶದ ಕುಡಿ. ಕಾರ್ತಿಕೇಯ, ಎಂಥ ದೊಡ್ಡ ಕೆಲಸ ಮಾಡಿದೆಪ್ಪ, ನಿನಗೇನು ಬೇಕಪ್ಪ ಅಂತ ಕಾಲು ಹಿಡ್ಕೊಂಡ್ರು ಹಿಡ್ಕೋಬೋದು. ಅಂಥ ಸಮಯದಲ್ಲಿ ನಿನಗೇನು ಬೇಕು ಅಂತ ಕೇಳಿದಾಗ ನೀನು ಕರುಣಾಮಯಿ ಥರ ನನಗೇನು ಬೇಡ, ನಾನು ಎಲ್ಲವನ್ನೂ ಬಿಟ್ಟವನು ಅಂತೆಲ್ಲ ಅಂದುಬಿಟ್ಟಿಯ. ಸ್ವಲ್ಪ ಸಣ್ಣ ಪುಟ್ಟದನ್ನೆಲ್ಲ ಬಿಟ್ಟು ದೊಡ್ಡದನ್ನ ದೇವ್ಕೊಳ್ಳೋದು ಕಲ್ತವ. ನೀರಿಕಾಂತ ಮತ್ತೆ ನಿನಗೇನು ಬೇಡ ಅಂದರೆ ಪರವಾಗಿಲ್ಲ ಕಣೋ, ಆದರೆ ನನಗೆಲ್ಲ ಬೇಕು. ನಿನಗೇನೇ ಕೊಟ್ಟರು ಅದನ್ನು ನನ್ನ ಕಡೆ ತಳ್ಳಪ್ಪ. ನೋಡಪ್ಪ ಕಾರ್ತಿಕೇಯ, ಆ ಮನೆಯಲ್ಲಿ ನನ್ನನ್ನು ಮಾತಾಡಬಾರ್ದು ಅಂತ ಬಾಯಿ ಕಟ್ಟಾಕಿದ್ರು. ಇಲ್ಲಿಗೆ ಬಂದಮೇಲೆ ಮಾತು ನಂದೆ. ಊಫಿ ಊಫಿ ಊಫಿ. ಏನಂದೆ ಶಾಂತಮ್ಮ ನೀನು? ನನ್ನ ಮೊಮ್ಮಗಳನ್ನ ಕರ್ಕೊಂಡು ಬಂದಿರೋದು ಅಂಜಲಿ ಗಂಡನ? ಹೌದು ಯಜಮಾನ್ರೆ. ಹೌದು ಯಜಮಾನ್ರೆ, ನಿಮ್ಮ ಮೊಮ್ಮಗಳು ನಿಮ್ಮ ವಂಶದ ಕುಡಿ, ಈ ಮನೆ ಮಹಾಲಕ್ಷ್ಮಿ. ಎಂದ ಏನಂದೆ ನೀನು? ಇನ್ನೊಂದ್ಸರ್ತಿ ಹೇಳು. ಹೌದು ತಾತ, ನಿಮ್ಮ ತಾತ ನಿಮ್ಮಪ್ಪ ಅಮ್ಮನ ಮೇಲಿನ ಕೋಪಕ್ಕೆ ನಿನ್ನ ಪ್ರೀತಿನ ದೂರ ಮಾಡ್ಕೊಂಡಿದ್ದೆ ತಾತ. ಆಹಾ, ಅಂತೂ ಮೊಮ್ಮಗಳ ಮಾತು ನಮ್ಮ ಯಜಮಾನ್ರ ಮನಸ್ಸನ್ನೇ ಕರಗಿಸ್ಬಿಡ್ತು. ಪ್ರೀತಿ ವಾತ್ಸಲ್ಯದ ಮುಂದೆ ಕೋಪ ಕೆಲಸ ಮಾಡಲ್ಲ ಅನ್ನೋದು ಇನ್ನೊಂದ್ಸಲ ಸಾಬೀತಾಗೋಯ್ತು. ಯಜಮಾನ್ರೆ, ನಿಮ್ಮ ಮೊಮ್ಮಗಳನ್ನ ಕರ್ಕೊಂಬಂದಿದ್ದೆ ಈ ಮನೆ ಅಳಿಯಂದ್ರು. ಇಷ್ಟು ವರ್ಷ ಏನೇನಾಯ್ತೋ ಅದೆಲ್ಲ ಮುಗ್ದೋದ್ ಕತೆ. ಅದೆಲ್ಲ ಮರ್ತು ಅಳಿಯಂದ್ರನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ, ಕ್ಷಮಿಸ್ಬಿಡಿ. ಅದು ಅಳಿಯ ಅಂದ್ರೆ. ಅಯ್ಯೋ, ನೀವು ಮಾತಾಡ್ಬೇಡಿ ಅಳಿಯಂದ್ರೆ, ಅದ್ರ ಬಗ್ಗೆ ಆಮೇಲೆ ಎಲ್ಲ ಕೂತ್ ಮಾತಾಡೋಣ. ಈಗ ಸುಮ್ಮನಿದ್ ಬಿಡಿ. ರಾಜಪ್ಪ,
ಸರಿಯಾಗಿ ಹೇಳಿದೆ ನೀನು. ಉಳಿದಿದ್ದನ್ನೆಲ್ಲ ಆಮೇಲೆ ಕೂತು ಮಾತಾಡೋಣ. ದೂರದಿಂದ ಬಂದಿದ್ದಾರೆ, ಕೈಕಾಲು ಮುಖ ತೊಡ್ಕೊಂಡು ಊಟ ಮಾಡೋಕೆ ಹೇಳು. ಕದ್ದ ಬಾ, ತಾತ ನಿನಗೆ ಸಿಹಿ ಕೊಡ್ತಾರೆ. ಅಯ್ಯೋ ಶಾಂತಮ್ಮ, ಏನ್ ನೋಡ್ತಾ ಸುಮ್ಮನೆ ನಿಂತಿದ್ಯಾ? ಹಾ ರಾಜಪ್ಪ, ಅಳಿಂದ್ರೆ ಬನ್ನಿ ಕೈ ಕಾಲು ತೊಳ್ಕೊಳ್ಳಿ, ಊಟಕ್ಕೆ ಬಡಿಸ್ತೀನಿ. ಅಂತ ಮತ್ತೆ ಅಳಿಯಂದ್ರೆ ಅಂತಿದ್ದಾರೆ, ಇವ್ರಿಗೆ ಏನಾಗಿದೆ? ನನಗೆ ಅದು ಗೊತ್ತು, ಕರೀತಿದಾರಲ್ಲ, ಹೋಗೋಣ ಬನ್ನಿ ಅಳಿ ಅಂದ್ರೆ. ಅಯ್ಯೋ ಬನ್ನಿ ಬನ್ನಿ ಹೇಳಿ ಅಂದ್ರೆ ಬನ್ನಿ ಬನ್ನಿ ಅಲ್ಲ ಬನ್ನಿ, ನೀವು ಬನ್ನಿ. ಅಲ್ಲ ನಾನು ಕಾರ್ತಿಕೇಯ ಯಾವಾಗ ಇನ್ನೊಂದು ಮದುವೆ ಆದ, ಸಂತೋಷದ ವಿಷಯನೇ, ಆದ್ರೆ ಯಾರಿಗೂ ಹೇಳ್ಬಾರ್ದು. ಈ ಮಗು ಕಾರ್ತಿಕೇಯಿಂದ ಹೋಲಿಕೆ ಇಲ್ವಲ್ಲ, ಹೋಗ್ಲಿ ಬಿಡಿ. ವಾ, ಈ ಮನೆ ದೊಡ್ಡದಾಗೂ ಇದೆ, ರಹಸ್ಯಮಯವಾಗಿದೆ. ಏನು ಮಾತಾಡ್ತಿದ್ಯಾ? ಅಲ್ಲ, ಆ ಮಗು ಬೇರೆ ಯಾವಂತೋ ಕೈಗೆ ಸಿಗುತ್ತೆ ಅಂದರೆ ನಮ್ಮ ಕೈಗೆ ಯಾಕೆ ಸಿಗ್ತಾ ಇಲ್ಲ? ಆ ಹುಡುಗನ ಮನೆಗೆ ಹೋಗಿದ್ದೆ ಅಲ್ವಾ, ಅವನ ಅಡ್ರೆಸ್ ಕಳಿಸು, ನಾನು ಬೇರೆ ಹುಡುಗರನ್ನ ಕಳಿಸ್ತೀನಿ. ಮೇಡಮ್, ಅಲ್ಲಿ ಹೋಗಿದ್ದು ಯಾವ ಹುಡುಗರು ಸಿಗ್ತಾ ಇಲ್ಲ, ಎಲ್ಲ ಭಯ ಬಿದ್ದು ಓಡೋಗಿದ್ದಾರೆ. ವಾಟ್ ನಾನ್ ಸೆನ್ಸ್! ಹೀಗೆ ಹೇಳಕ್ ನಾಚಿಕೆ ಆಗಲ್ವಾ ನಿನಗೆ? ನೋಡು, ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನನಗೆ ಆ ಮಗು ಬೇಕು ಅಷ್ಟೇ. ಇಡಿಯಟ್ಸ್! ನೀವು ಯಾವಾಗ ಬಂದ್ರಿ? ಯಾರ ಜೊತೆ ಮಾತಾಡ್ತಿದ್ದೆ? ಯಾರ ಜೊತೆನೂ ಇಲ್ವಲ್ಲ. ಸುಳ್ಳು ಹೇಳ್ಬೇಡ, ನೀನು ಮಾತಾಡೋದನ್ನು ನಾನು ಕೇಳಿಸ್ಕೊಂಡೆ. ಎಲ್ಲಿ ಫೋನ್ ಕೊಡು. ರೀ, ಅಂಥದ್ದೇನೂ ಇಲ್ಲ. ನೀನು ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡೆ ಅಂತ ಹೇಳಿದ್ದಲ್ವ, ಅಷ್ಟು ಹೇಳಿದ ಮೇಲೂ ಸುಳ್ಳು ಹೇಳ್ತಾ ಇದೆಯಾ? ಅದು ಇಂಥ ವಿಷಯಗಳನ್ನು ಮಾತಾಡಬೇಕಾದ್ರೆ ಅಕ್ಕಪಕ್ಕ ಯಾರಿದ್ದಾರೆ ಅಂತ ನೋಡ್ಕೊಂಡು ಮಾತಾಡಬೇಕು ಅಂತ ನಿಂಗೆ ಎಷ್ಟು ಸಲ ಹೇಳಿದ್ದೀನಿ. ಅಣ್ಣ ಮನೇಲಿರ್ಬೇಕಾದ್ರೆ, ಅಣ್ಣನ ಚಮಚಗಳ ಮನೇಲಿರ್ಬೇಕಾದ್ರೆ ಈ ವಿಷಯ ಮಾತಾಡೋದು ತಪ್ಪಲ್ವಾ? ಈ ವಿಷಯ ಏನಾದರೂ ಅಣ್ಣನ ಕಿವಿಗೆ ಬಿದ್ದರೆ ಅವ್ನು ಸುಮ್ಮನೆ ಇರ್ತಾನ? ನಾನು ಏನ್ರಿ ಮಾಡ್ಲಿ? ಆ ಮಗು ಇನ್ನೂ ಸಿಕ್ಕಿಲ್ಲ. ಆ ಮಗು ಇರೋ ಜಾಗಕ್ಕೆ ನಮ್ಮ ಹುಡುಗರು ಹೋಗಿದ್ದಾರೆ. ಅಲ್ಲೊಬ್ಬ ಹುಡುಗ ಅವ್ರನ್ನ ಹೊಡೆದು ಕಳಿಸಿದಾನೆ. ಆಯ್ತು, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈ ವಿಷಯ ಮಾತಾಡ್ಬೇಕಾದ್ರೆ ತುಂಬ ಹುಷಾರಾಗಿ ಮಾತಾಡಬೇಕು. ಮೊದಲೇ ಅಣ್ಣನಿಗೆ ಸುಳ್ಳು ಹೇಳೋರು ಕಂಡ್ರೆ ಆಗಲ್ಲ, ಅಂಥದ್ರಲ್ಲಿ ನಾವೇ ಸಂಚು ಮಾಡ್ತಾ ಇದೀವಿ. ಅವನಿಗೆ ಗೊತ್ತಾದ್ರೆ ಕೊಂದು ಹಾಕ್ಬಿಡ್ತಾನೆ. ಸರಿ, ಮನೆಗೆ ಯಾರೋ ಬಂದಿದ್ದಾರಂತೆ, ಸದ್ದು ಗದ್ದಲ ಎಲ್ಲ ಜೋರಾಗೇ ಇದೆ, ಏನು ಅಂತ ನೋಡೋಣ.